ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಎರಡನೇ ಹಂತದಲ್ಲಿ ಸಚಿವರಾಗಿ ತೀರಬೇಕು ಅಂತ ಹೇಳಿ ಹಲವರಿಂದ ಪ್ರಯತ್ನಗಳು ನಡೀತಾ ಇದೆ. ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೀನಿ ಅಂತ ಹೇಳಿ ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ಸಚಿವ ಸ್ಥಾನ ಕೊಡ್ತೀನಿ ಅಂತ ವರಿಷ್ಠರು ಹೇಳಿದ್ದಾರೆ ಅಂತ ಹೇಳಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶಾಸಕ ಶಿವಲಿಂಗೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ನಾನೊಬ್ಬನೇ ಕಾಂಗ್ರೆಸ್ ಶಾಸಕ ಇರೋದು. ಅಭಿವೃದ್ಧಿಯ ನಿಟ್ಟಿನಲ್ಲಿ ನನಗೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನುವಂತಹ ಮಾತನ್ನ ಶಿವಲಿಂಗೇಗೌಡ ಅವರು ಹೇಳಿದ್ದಾರೆ. ಸಿಎಂ ಎಲ್ಲಾ ರೀತಿ ವಿಚಾರ ಮಾಡಿ ಖಾತೆ ಹಂಚಿಕೆ ಮಾಡಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಶಿವಲಿಂಗೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಕೂಡ 20ಕ್ಕೂ ಹೆಚ್ಚು ಸಚಿವ ಸ್ಥಾನ ಉಳಿದಿದೆ. ಸೊ ಅಲ್ಲಿ ನೀವು ಆ ಒಂದು ಪಟ್ಟಿಯಲ್ಲಿ ಇರ್ತೀರಾ ಅಂತ ಭಾವನೆ ಇದೆಯಾ ಸರ್? ಭಾವನೆ ಇದೆ, ಗ್ಯಾರಂಟಿ ಸಿಗುತ್ತೆ ಅಂತ ಭಾವನೆ ಇದೆ. ಯಾರೊಟ್ಟಿಗೆಲ್ಲ ಇದ್ರ ಬಗ್ಗೆ ಚರ್ಚೆಯನ್ನು ನಡೆಸಿದ್ದೀರಾ? ಈಗಾಗಲೇ ಯಾವ್ದಾದ್ರು ಭರವಸೆಗಳು ನಿಮಗೆ ಸಿಕ್ಕಿದೆಯಾ? ಪಕ್ಷದ ವರಿಷ್ಠರ ಜೊತೆಲೂ ಮಾತಾಡಿದ್ದೀನಿ. ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣ ಅವ್ರ ಜೊತೆಲೂ ಮಾತಾಡಿದ್ದೀನಿ. ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲೂ ಮಾತಾಡಿದ್ದೇನೆ. ನಿನಗೆ ಅವಕಾಶ ಕಲ್ಪಿಸ್ಬೇಕಾಗತ್ತಪ್ಪ ಅನ್ನೋ ಭರವಸೆನ ನೀಡಿದ್ದಾರೆ. ಅದರಿಂದ ನಾವು ಭರವಸೆನ ನಂಬಿಕೊಂಡಿದ್ದೀವಿ. ನಿಮಗೂ ಯಾವ್ದಾರು ಇಂಥ ಪರ್ಟಿಕ್ಯುಲರ್ ಖಾತೆ ಸಿಗಬೇಕು ಅನ್ನೋ ಆಕಾಂಕ್ಷೆ? ಮೊದಲು ಮಂತ್ರಿ ಮಾಡಲಿ, ಆಮೇಲೆ ಖಾತೆ ನೋಡೋಣ. ಮುಖ್ಯಮಂತ್ರಿಗಳು ಯಾವ ಖಾತೆ ನಿಭಾಯಿಸಿ ಅಂತ ಹೇಳಿ ಕೊಡ್ತಾರೆ, ಅದು ನಿಭಾಯಿಸ್ತಕ್ಕಂಥದ್ದು ಮಂತ್ರಿಗಳಾದಂಥವರ ಕರ್ತವ್ಯ. ಅವರು ಅಳದು ಸುರಿದು ಲೆಕ್ಕಾಚಾರ ಹಾಕಿ ಕೊಟ್ಟಿರ್ತಾರೆ. ಯಾಕೆ ಕೊಟ್ಟಿದ್ದಾರೋ ಅದನ್ನು 4 ಗೋಡೆ ಮಧ್ಯದಲ್ಲಿ ಪ್ರಶ್ನೆ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಳ್ಳೋದು ಒಳ್ಳೆಯದು. ಆದರೆ ಇವತ್ತು ಸಚಿವ ಸಂಪುಟದಲ್ಲಿ ಖಾತೆಗಳು ಅಲರ್ಟ್ ಆದ ತಕ್ಷಣ ಸಾಕಷ್ಟು ಅಸಮಾಧಾನ ಶುರುವಾಗಿರ್ತಕ್ಕಂಥದ್ದು. ಒಂದು ರೀತಿಯಾದಂತಹ ಅಸಮಾಧಾನದಿಂದ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆಯನ್ನೇ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡೋದಕ್ಕಿಂತ ಮೊದಲವಾಗಿ ವರಿಷ್ಠರ ಗಮನಕ್ಕೆ, ಎಲ್ಲರ ಗಮನಕ್ಕೂ ತಂದು ಪಕ್ಷದ ಚೌಕಟ್ಟಿನೊಳಗೆ ಮತ್ತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಬೇಕಾಯಿತು. ಅವರು ಚರ್ಚೆ ಮಾಡಿ ತೀರ್ಮಾನ ತಗೋತಾರೆ, ಒಳ್ಳೆಯದಾಗುತ್ತೆ. ಮಾಧ್ಯಮದಲ್ಲಿ ಬರ್ತವೆ ಅವೆಲ್ಲ ಸುಳ್ಳಾಗಿ ನಿಜ ಆಗಿರಲ್ಲ. ಏನೋ ಬೇಸರದಲ್ಲಿ ಮಾತಾಡಿರ್ತಾರೆ ರಾಮಲಿಂಗಾರೆಡ್ಡಿ ಅವರು. ಪಕ್ಷ ಮತ್ತು ವರಿಷ್ಠರು ಎಲ್ಲರೂ ಸೇರಿ, ಮುಖ್ಯಮಂತ್ರಿಗಳು ಸೇರಿ ಮನವೊಲಿಸ್ತಾರೆ. ಹಿಂಗಾದ್ರೆ ಸರ್ಕಾರ ಉಳಿಯೋದು ಕಷ್ಟ ಅಂತ ವಿರೋಧ ಪಕ್ಷದವರು ಹೇಳ್ತಿದ್ದಾರೆ. ಸರ್ಕಾರ ನಾನು ಹೇಳ್ತೀನಿ ಕೇಳಿ, 28ರವರೆಗೂ ಸುಭದ್ರವಾಗಿ ಕಲ್ಲು ಬಂಡೆ ಅಂತ ಮುಖ್ಯಮಂತ್ರಿಗಳಿಗೆ ಹೇಳಿದ್ವಲ್ಲ, ಕಲ್ಲು ಬಂಡೆ ಹಂಗೆ ಇಟ್ಕೋತಾರೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ, ಏನೂ ಆಗಲ್ಲ. ಸುಭದ್ರವಾಗಿರುತ್ತೆ. ಇವೆಲ್ಲ ರೀಜನ್ಸೇ ಅಲ್ಲ, ಇವೆಲ್ಲ ಇಷ್ಟೊಂದು ಪ್ರಚಾರ ತಗೊಳೋದೇ ಅಲ್ಲ. ಇವೆಲ್ಲ 4 ಗೋಡೆ ಮಧ್ಯದಲ್ಲಿ ಮಂತ್ರಿಗಳು ಕೂತ್ಕೊಂಡು ನೋಡೋಣ, ನನಗೆ ಈ ಖಾತೆ ನಿಭಾಯಿಸೋಕ್ಕಾಗಲ್ಲ, ಇದು ಬೇರೆ ಖಾತೆ ಕೊಡೋಣ ಅಂತ ಅಲ್ಲೇ ಮಾತಾಡ್ಕೋಬೇಕು ಹೊರತು ಇದೆಲ್ಲ ಪಬ್ಲಿಕ್ಕಲ್ಲಿ ಬಂದು ಮಾತಾಡೋದಲ್ಲ. ಇದಿಷ್ಟು ಶಾಸಕ ಶಿವಲಿಂಗೇಗೌಡರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಶ್ ರಕ್ಷ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇನ್ನು ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಸಚಿವ ಸಂಪುಟಕ್ಕೆ ಸೇರ್ಪಡೆಯಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ MC ಸುಧಾಕರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಾತೆ ಹಂಚಿಕೆಯ ಬಗ್ಗೆ ವರಿಷ್ಠರು ಯೋಚಿಸಿ ತೀರ್ಮಾನವನ್ನ ತಗೊಂಡಿದ್ದಾರೆ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಪ್ರಯತ್ನವನ್ನ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಮಾಜಿ ಸಚಿವ MC ಸುಧಾಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸುಧಾಕರ್ ಅವರು ನಮ್ಮೊಟ್ಟಿಗಿದ್ದಾರೆ, ಬಂದು ಮಾತಾಡ್ಸೋಣ. ಸರ್, ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರಿ. ಈ ಸಲ ಮೊದಲ ಪಟ್ಟಿನಲ್ಲಿ ನಿಮ್ಮ ಹೆಸರು ಬರಲಿಲ್ಲ, ಎರಡನೇ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರುವಂಥ ಸಾಧ್ಯತೆಗಳಿದೆಯಾ? ಈ ಬಗ್ಗೆ ಹಿರಿಯರ ಹತ್ರ ಚರ್ಚೆ ಮಾಡಿದ್ದೀರಾ? ನೋಡಿ, ಈಗಾಗಲೇ 14 ಜನ ಈಗ ಸಂಪುಟಕ್ಕೆ ಸೇರಿದ್ದಾರೆ. ಇನ್ನು 20 ಸ್ಥಾನ ಖಾಲಿ ಇದೆ. ನಾನು ಒಬ್ಬ ಆಕಾಂಕ್ಷಿ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಆಶಾಭಾವನೆ ಇದೆ. ಆದರೆ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಬದ್ಧ. ಅದರಿಂದ ಕಾದು ನೋಡೋಣ ಮುಂದೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ನಾವು ಈಗಲೇ ಹೇಳಲಿಕ್ಕಾಗೋದಿಲ್ಲ. ಪಕ್ಷದ ತೀರ್ಮಾನ ಅಂತಿಮ. ಖಾತೆ ಹಂಚಿಕೆಯಲ್ಲಿ ಹಿರಿಯರು ಬಹಳ ಅಸಮಾಧಾನ ಹೊಂದಿರತಕ್ಕಂಥದ್ದು, ಅಂದರೆ ತಮ್ಮ ಹಿರಿತನದ ಆಧಾರದ ಮೇಲೆ ಖಾತೆಯನ್ನು ಹಂಚಿಕೆ ಮಾಡಿಲ್ಲ ಅನ್ನುವಂತಹ ಒಂದು ಅಸಮಾಧಾನವನ್ನು ಹೊರ ಹಾಕ್ತಿರ್ತಕ್ಕಂಥದ್ದು. ಸರ್ ನೋಡಿ, ಈಗ ನಾನು ಪಕ್ಷದ ವರಿಷ್ಠರು ಎಲ್ಲ ರೀತಿ ತುಲನೆ ಮಾಡಿ, ಅವರು ಯೋಚನೆ ಮಾಡಿ ಯಾವ ಖಾತೆ ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು ಅವರ ಬಹುಶಃ ಅವರ ಒಂದು ಆಡಳಿತ ವೈಖರಿಯನ್ನು ನೋಡಿ ತೀರ್ಮಾನ ಮಾಡ್ತಾರೆ. ಬಹುಶಃ ರಾಮಲಿಂಗಾರೆಡ್ಡಿ ಸಾಹೇಬರು ಬೆಂಗಳೂರು ಖಾತೆ ಬೇಕು ಅಂತ ಬಯಸಿದ್ರು ಅಂತ ಕಾಣ್ತದೆ. ಅದು ಬಿಟ್ಟರೆ
ಅವರು ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗಿದೆ. ರಾಮಲಿಂಗಾರೆಡ್ಡಿ ಸರ್ ವಿಚಾರದಲ್ಲಿ ಇವಾಗ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು, ಈ ಹಿಂದೆನೂ ಕೂಡ ಕಾಂಗ್ರೆಸ್ನಲ್ಲಿ ಆಗಾಗ ಬರ್ತಾ ಇದ್ದಂತಹ ವರ್ಡ್ ಏನಂತಂದರೆ ವರ್ಡ್ ಇಸ್ ವರ್ಲ್ಡ್ ಅಂತಕ್ಕಂಥದ್ದು, ಮಾತು ಕೊಟ್ಟಿದ್ದೀರಾ ನಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಏನು ಸರ್, ಕಾಂಗ್ರೆಸ್ಗೂ ಈ ಮಾತು ಕೊಡೋದಕ್ಕೂ ಬಹಳ ನಂಟಿದೆ ಅಂತ ಅನಿಸ್ತಾ ಇದೆ. ಮಾತು ಕೊಟ್ಟಿದ್ರಾ ಆಗಿರೋ ನಡ್ಕೋಬೇಕಿತ್ತ ಅಂತ? ನೋಡಿ, ನನಗೆ ಮಾತು ಬಗ್ಗೆ ಮತ್ತೊಂದು ಬಗ್ಗೆ ನನಗೆ ಮಾಹಿತಿ ಇಲ್ಲ. ವೈಯಕ್ತಿಕವಾಗಿ ಯಾರಾದರೂ ಚರ್ಚೆ ಮಾಡಿಕೊಂಡಿದ್ರೆ ಅದು ನಮಗೆ ಯಾರಿಗೂ ಗೊತ್ತಿರೋದಿಲ್ಲ. ಆದರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಭಾಳ ಜವಾಬ್ದಾರಿಯುತವಾಗಿ ಎಲ್ಲರಿಗೂ ಒಂದು ಖಾತೆಗಳನ್ನು ಹಂಚ್ತಕ್ಕಂಥ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ಬಯಕೆಗಳು ಭಾಳಷ್ಟು ಇರ್ಬೋದು, ನಮ್ಮ ಆಸೆ ಆಕಾಂಕ್ಷೆಗಳು ಬರ್ಬೋದು. ಆದರೆ ಅಂತಿಮವಾಗಿ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವರಿಷ್ಠರು ಏನು ಜವಾಬ್ದಾರಿ ಕೊಡ್ತಾರೆ ಅದನ್ನು ನಾವು ನಿಭಾಯಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದರಿಂದ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಅಷ್ಟೇ, ಅವರು ಈಗಾಗಲೇ ಭಾಳಷ್ಟು ಜವಾಬ್ದಾರಿಯುತವಾಗಿ ಭಾಳಷ್ಟು ಖಾತೆಗಳನ್ನು ನಿರ್ವಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲೂ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆ ರೀತಿ ಅವನಿಗೆ ಮನಸ್ಸಿಗೆ ಬಂದಿರ್ಬೋದು. ಖಂಡಿತ ಅವರು ಪಕ್ಷದ ಒಂದು ಆದೇಶ, ಪಕ್ಷದ ಸೂಚನೆಯನ್ನು ಮೀರಿ ಅವರು ಹೋಗೋದಿಲ್ಲ ಅಂತಕ್ಕಂಥ ನನ್ನ ನಂಬಿಕೆ. ಅಸಮಾಧಾನನೇ ಬೇರೆ, ಆದರೆ ರಾಜೀನಾಮೆಯನ್ನೇ ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಆ ರೀತಿ ನಡ್ಕೊಂಡವರಲ್ಲ, ಯೂಶಲಿ ನಾವು ನೋಡ್ಕೊಂಡು ಬಂದಿರೋ ಪ್ರಕಾರ. ಜೊತೆಗೆ ಮುನಿಯಪ್ಪನವರು ಕೂಡ ಇವಾಗ ರಾಜೀನಾಮೆ ಕೊಡುವಂಥ ಮಾತುಗಳನ್ನ ಹೇಳ್ತಿದ್ದಾರೆ. ಇದೊಂಥರ ಖಾತೆಯ ಒಂದು ಕಗ್ಗಂಟಾಗುತ್ತೆ ಅಂತ ಅನಿಸ್ತಾ ಇಲ್ವಾ ಸರ್? ಇಲ್ಲ, ಆ ರೀತಿ ಇಲ್ಲ. ಈಗ ಸಣ್ಣ ಪುಟ್ಟ ಒಂದು ಸಂಸಾರದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಅಥವಾ ಸಮಸ್ಯೆಗಳು ಬರ್ಬೋದು. ಆದರೆ ಅದ್ಯಾವುದು ದೊಡ್ಡದಾಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಭಾಳ ಇವತ್ತು ತಾವೇ ನೋಡಿದ್ರಿ, ಭಾಳಷ್ಟು ನಿರೀಕ್ಷೆ ಮಾಡಿದ್ರಿ ಅಧಿಕಾರ ಹಸ್ತಾಂತರ ಏನಾಗುತ್ತೆ, ಏನಾಗ್ಬೋದು ಅಂಥೇಳಿ. ಅವೆಲ್ಲ ಊಹಾಪೋಹಗಳಿಗೆಲ್ಲ ತೆರೆ ಎಳೆದಿರ್ತಕ್ಕಂಥದ್ದು. ಆ ರೀತಿ ಅದರಿಂದ ಎಲ್ಲರೂ ಇವು ಅಷ್ಟೇ, ಇದೆಲ್ಲ ಸಣ್ಣ ವಿಚಾರಗಳು. ಇವನ್ನೆಲ್ಲವನ್ನು ಅವರು ಪಕ್ಷದ ಒಂದು ವರಿಷ್ಠರ ಮಾತಿಗೆ ಗೌರವ ಕೊಡ್ತಾರೆ. ಯಾಕಂದರೆ ಅವರೆಲ್ಲ ಜವಾಬ್ದಾರಿತ್ವದ ನಾಯಕರು, ಅವರ ಅವಶ್ಯಕತೆ ಪಕ್ಷಕ್ಕಿದೆ. ಅದರಿಂದ ಅವ್ರು ಯಾರೂ ಪಕ್ಷದ ಒಂದು ಚೌಕಟ್ಟನ್ನು ಬಿಟ್ಟು ಹೊರಗೆ ಹೋಗ್ತಕ್ಕಂಥದ್ದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.